ಮಹಾಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಟ್ರಸ್ಟ್ ವತಿಯಿಂದ ನಾವು ಸುಮಾರು ನಮ್ಮ ಊರಾಗ ಏನರ ಇಲ್ಲಂತಂದ್ರೆ ಒಂದು 8ರಿಂದ 10 ವರ್ಷ ಆಯಿತು. ನಮ್ಮ ಊರಾಗ ಅಂತಿಮ ಯಾತ್ರೆ ಸಲುವಾಗಿ ಸತ್ತಾಗ ಕೆಲವೊಂದು ಜನ ಮಲಗಿಸಿಕೊಂಡು ಒಯ್ತಾರ, ಕೆಲವೊಂದು ಜನ ಸತ್ತಾಗ ಕುಂಡಿಸ್ಕೊಂಡು ಒಯ್ತಾರ. ಅವು ಎರಡೂ ವ್ಯವಸ್ಥೆ ನಮ್ಮ ಊರಾಗ ಹಲವಾರು ವರ್ಷದಿಂದ ಇದ್ದಿಲ್ಲ. ಅದ್ರ ಸಲುವಾಗಿ ನಾವು ಮಹಾಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಟ್ರಸ್ಟ್ ವತಿಯಿಂದ ನಾವು ಇವತ್ತು ಏನು ಮಾಡಿದ್ವಿ ಅಂತಂದ್ರೆ, ಇದು ಅಂತಿಮ ಯಾತ್ರೆ ಸಲುವಾಗಿ ಇವತ್ತು ನಾವು ಹುಟ್ಟಿದಾಗ ನಮ್ಮ ತಂದೆ ತಾಯಿ ಯಾವ ರೀತಿಯಲ್ಲಿ ಏನು ನಮ್ಗೆ ಖುಷಿಯಿಂದ ನಾವು ಹುಟ್ಟಿದೇವೆ ಅಂತ ಹೇಳಿ ಯಾರೇ ಹುಟ್ಟಲಿ ಅವ್ರಿಗೆ ಹುಟ್ಟಿದ ತೊಟ್ಟಲಿಕ್ಕಿ ಹೆಸರಿಕ್ತಾರ. ಅದೇ ತರಹ ನಾವು ಸತ್ತಾಗ ಕೂಡ ನಾವು ಒಳ್ಳೆಯ ಒಂದು ಇದರಿಂದ ನಮ್ಮ ಶವ ಯಾತ್ರೆ ಆಗಬೇಕು ಅನ್ನುವ ಉದ್ದೇಶದಿಂದ ನಾವು ಹುಟ್ಟಿದಾಗ ಎಷ್ಟು ಇದು ಮಾಡ್ತೀವಿ, ಸತ್ತಾಗ ಕೂಡ ಅಷ್ಟೇ ಗೌರವ ಆ ಸತ್ತಂಥ ವ್ಯಕ್ತಿಗೆ ಸಿಗಬೇಕು ಮತ್ತು ಆ ವ್ಯಕ್ತಿಗೆ ಒಂದು ಸತ್ತಂಥ ಒಂದು ಇದು ಗೌರವವನ್ನು ಸಿಗಬೇಕಂದ ಒಂದು ಉದ್ದೇಶ ಇಟ್ಕೊಂಡು ಮಹಾಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಟ್ರಸ್ಟ್ ವತಿಯಿಂದ ಇವತ್ತು ನಮ್ಮ ಟ್ರಸ್ಟಿನ ಎಲ್ಲ ಸದಸ್ಯರಾಗಿರ್ಬೋದು, ಊರಿನ ಎಲ್ಲ ಮುಖಂಡರ ಸಹಮತಿಯಿಂದ ಮತ್ತು ಎಲ್ಲರೂ ಇದರಿಂದ ನಾವು ಇವತ್ತು ಮಹಾಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಟ್ರಸ್ಟ್ ವತಿಯಿಂದ ಇದು ದೇಣಿಗೆ ಕೊಡ್ತಾ ಇದ್ದೀವಿ ಊರಿಗೆ. ಬರುವಂಥ ದಿನಗಳದಾಗ ನಾವು ಇದೇ ತರಹ ಊರಿಗಾಗಲಿ ಮತ್ತು ಸಮಾಜದ ಎಲ್ಲ ಯಾವುದೇ ಊರಿರಲಿ ಅದು ಆ ಊರಿನ ಇರುವಂಥ ಸಮಸ್ಯೆಗಳು ಮತ್ತು ಜನರಿಗೆ ಇರುವ ಸಮಸ್ಯೆಗಳು, ಬಡವರಿಗೆ ಇರುವ ಸಮಸ್ಯೆಗಳು ನಮ್ಮ ಟ್ರಸ್ಟ್ ವತಿಯಿಂದ ಕೈಲಾದಷ್ಟು ನಮ್ಮ ಕೈಲಿ ಎಷ್ಟೈತೋ ಅಷ್ಟು ಸಹಾಯ ಮಾಡುವಂತಹ ಕಾರ್ಯಗಳು ಮಾಡ್ತಾ ಇದ್ದೀವಿ. ಅದಕ್ಕೆ ತಾವೆಲ್ಲರೂ ಸಹಕರಿಸಬೇಕು ಮತ್ತು ತಾವೆಲ್ಲ ಬೆಂಬಲಿಸಬೇಕು. ನಮ್ಮ ಟ್ರಸ್ಟ್ ವತಿಯಿಂದ ನಾವು ಕೈಲಾದಷ್ಟು ಊರಿರ್ಬೋದು, ಯಾವುದೇ ಊರಿರಲಿ, ತಾಲೂಕಿನ ಎಲ್ಲ ಹಳ್ಳಿಗಳಲ್ಲಿ ನಾವು ಈ ಮಹಾಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಟ್ರಸ್ಟ್ ಕಿಟ್ಟ ಗ್ರಾಮದಿಂದ ಪ್ರಾರಂಭಿಸಿದ್ದೀವಿ. ಬರೋ ದಿನಗಳದಾಗ ಎಲ್ಲ ಹಳ್ಳಿಗಳದಾಗ ನಮ್ಮ ಸೇವೆಗಳು ಸಲ್ಲಿಸುವಂಥ ಕೆಲಸ ಮಾಡೋರಿದ್ದೆವು. ಅದಕ್ಕೆಲ್ಲ ತಮ್ಮೆಲ್ಲ ಸಹಕಾರ ಇರಬೇಕು, ಸಹಮತಿ ಇರಬೇಕಂತೆಲ್ಲ ಹೇಳಿ ಕೆಲವು ಮಾತು ಮುಗಿಸ್ತೀವಿ. ಇದು ಎಲ್ಲಿ ಕೋರಿದ್ದೇವೆ ಅಂತಂದ್ರೆ ಊರೊಳಗೆ ಒಂದು ಕ್ವಾರ್ಟರ್ಸ್ ಅದ, ಅಲ್ಲಿ ಇಕ್ಕದ, ಅದಕ್ಕೆ ಸ್ಥಳ ಮಾಡಿದೆವು, ಅದಕ್ಕೆ ಸೇಫಾಗಿ ಇಕ್ತೇವೆ ಅಂತ ಭರವಸೆ ನೀಡಿ ಮಾತನ್ನು ಮುಗಿಸ್ತೀನಿ. ಧನ್ಯವಾದ.